ಹಣ್ಣುಗಳನ್ನು ಜಸ್ಟ್ ಏನಾದರೂ ಫ್ರೈ ಮಾಡ್ಕೊಳ್ಬೇಕು, ಟೊಮೆಟೊ ಫ್ರೈ ಇಲ್ಲ ರಸಮ್ ಮಾಡಬೇಕಂದಾಗ ಇದ್ರ ಮೇಲ್ಗಡೆ ಸಿಪ್ಪೆನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಇದು ಬೇಗನೆ ಡೈಜೆಸ್ಟ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಕ್ವಿಕ್ಕಾಗಿ ಇದನ್ನು ಒಂದು ಪಾತ್ರೆಯಲ್ಲಿ ಐಲೆಲ್ಲ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಕುಂತ್ರೆ ಜಸ್ಟ್ ನಮಗೆ 2 ಟೊಮೆಟೊ ಅಷ್ಟೇ ಬೇಕಾಗಿರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಟೊಮೆಟೊಗೆ 4 ಸ್ಪೂನನ್ನು ಈ ರೀತಿ ಚುಚ್ಚಿ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ಡೈರೆಕ್ಟ್ ನೀವು ಸಿಲಿಂಡರ್ ಮೇಲೆ ಈ ರೀತಿ ಸುಡೋದ್ರಿಂದ ನೀಟಾಗಿ ಸ್ಕಿನ್ ಎಲ್ಲನೂ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಸುಡ್ತಾ ಬಂದರೆ ಇದು ನೀಟಾಗಿ ತಾನೇ ಸಿಪ್ಪೆ ಎಲ್ಲನೂ ರಿಮೂವ್ ಆಗುತ್ತೆ. ಸೊ ಆವಾಗ ನೀವು ಒಂದು ಸ್ವಲ್ಪ ತಣ್ಣಗಾದ ನಂತರ ಈ ಸಿಪ್ಪೆನ ಈ ರೀತಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಇನ್ನೊಂದು ಪಾತ್ರೆ ಎಕ್ಸ್ಟ್ರಾ ಪಾತ್ರೆ ಇಟ್ಟು ಬೇಯಿಸ್ಕೊಳ್ಬೇಕಂತ ಏನಿಲ್ಲ. ಜಸ್ಟ್ 1 ಮಿನಿಟಲ್ಲಿ ನೀವು ಈ ಒಂದು ಟೊಮೆಟೊನ ಈ ರೀತಿ ಫ್ರೈ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಸ್ಕಿನ್ ಯಾವ ರೀತಿ ರಿಮೂವ್ ಆಗಿದೆ ಅಂತೇಳಿ. ಸೊ ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ನೀವು ಟೊಮೆಟೊ ಫ್ರೈ ಅಥವಾ ಟೊಮೆಟೊ ಕರಿ ಏನಾದರೂ ಮಾಡ್ಕೊಳ್ಬೋದು. ರಸಮ್ ಮಾಡಬೇಕಾದ್ರೆ ಈ ರೀತಿ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾವು ರಸಮ್ನ ಸೂಪ್